ಹಾಯ್ ಹಲೋ ನಮಸ್ತೆ ಮಮತಾ ಕನಕಿರಿಕಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂದರೆ, ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲ ಹೆಂಗಸ್ರಿಗೆ ಒಂದೇ ತಲೆಬಿಸಿ, ತಿಂಡಿಗೇನು ಪದಾರ್ಥ ಏನು. ಆದರೆ ತಿಂಡಿಗೆ ಹಿಟ್ಟು ರೆಡಿ ಇದೆ, ಆದರೆ ಇನ್ನೇನು ಕಾಯಿ ಚಟ್ನಿ. ಇವತ್ತು ಯಾರನ್ನ ಹಿಡ್ದು ರುಬ್ಬೋದು ಅಂತ ಕಾಯ್ತಾ ಇರುವಾಗ ಒಂದು ಬೀಟ್ರೋಟು ನನ್ನನ್ನೇ ನೋಡ್ತಾ ಕೂತಿದೆ. ಇದನ್ನೇ ಇವತ್ತು ಚಟ್ನಿ ಮಾಡಿಬಿಡೋಣ, ಬನ್ನಿ ಹೇಗೆ ಮಾಡೋದನ್ನು ನೋಡೋಣ. ಮೊದಲಿಗೆ ಬೀಟ್ರೋಟ್ ಸಿಪ್ಪೆ ತೆಗೆದುಕೊಳ್ಳೋಣ. ಚೆನ್ನಾಗಿ ತುರಿದುಕೊಳ್ಳೋಣ. ಚೆನ್ನಾಗಿ ತುರಿದಂಥ ಬೀಟ್ರೋಟನ್ನು ಸಪ್ರು ಒಂದು 4-5 ತುಂಡು ಮಾಡಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ಚಟ್ನಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಳಿ, ಒಂದು 2 ಹೆಸರು ಬೆಳ್ಳುಳ್ಳಿ, 2 ಬ್ಯಾಡಗಿ ಮೆಣಸು, 1 ಖಾರದ ಹಸಿಮೆಣಸು ಹಾಗೂ ಬೇಯಿಸಿಟ್ಟಂಥ ಬೀಟ್ರೋಟನ್ನು ಸ್ವಲ್ಪ ತಣಿಸಿ ಮಿಕ್ಸಿ ಜಾರಿಗೆ ಹಾಕಿ, ತುಂಬ ನೈಸ್ ಬೇಡ, ಅದಾಗಿ ರುಬ್ಬಿಕೊಳ್ಳೋಣ. ಬೇಯಿಸಿ ಅಂತ ಬೀಟ್ರೋಟು, ಇದರಲ್ಲಿ ಸ್ವಲ್ಪ ನೀರಿದೆ, ಅದೇ ನೀರನ್ನು ಹಾಕಿಕೊಳ್ಳೋಣ. ತುಂಬ ಬೇಡ, ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿಕೊಳ್ಳೋಣ. ತುಂಬ ನೀರಾದರೆ ಟೇಸ್ಟ್ ಒಳ್ಳೆ ಬರೋಲ್ಲ. ಸ್ವಲ್ಪ ಮಿಕ್ಸಿ ಮುಚ್ಚಳ ಮುಚ್ಚಿ ರುಬ್ಬಿಕೊಳ್ಳೋಣ. ಈಗ ನಮ್ಮ ಚಟ್ನಿ ರೆಡಿಯಾಗಿದೆ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಸರಿಯಾಗಿ ಬಿಸಿಯಾಗಲಿ. ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ಒಂದು ಒಗ್ಗರಣೆನ ಹಾಕಿಕೊಳ್ಳಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಕರಿಬೇವು ಹಾಗೂ 2 ಒಣಮೆಣಸನ್ನು ಮುರಿದು ಹಾಕಿಕೊಳ್ಳೋಣ. ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಒಂದು ಚಟ್ನಿಗೆ ಹಾಕಿಕೊಳ್ಳೋಣ. ಈಗ ಬಿಸಿ ಬಿಸಿ ದೋಸೆ ಹಾಗೂ ಬೀಟ್ರೋಟ್ ಚಟ್ನಿ ಸವಿಯಲು ಸಿದ್ಧ. ಎಲ್ಲರೂ ಟ್ರೈ ಮಾಡಿ, ತುಂಬ ರುಚಿಯಾಗಿರ್ತದೆ. ಮಕ್ಕಳಿಗೂ ಒಳ್ಳೆಯದು. ಬೀಟ್ರೋಟ್ ಪಲ್ಯ ಯಾರು ತಿನ್ನೋದಿಲ್ಲ ಅವರಿಗೆ